ಒಂದು ಧರ್ಮದ ಮಹಾನ್ ನಾಯಕ ಅನ್ನುವ ಬಿಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಆಗಾಗ ಕನ್ನಡಿಗರನ್ನ, ಕನ್ನಡ ಹೋರಾಟಗಾರರನ್ನ ಪ್ರಚೋದನಕಾರಿ ಮಾತುಗಳನ್ನಾಡುವಂತ ಕೆಲಸವನ್ನ ಮಾಡ್ತಾ ಇದೀಯ. ಹೋಗಿ ರೈಲ್ವೆ ಸ್ಟೇಷನ್ ಇರೋ ಉರ್ದು ಬೋರ್ಡ್ ನ ತಗ್ಸು ಅಂತ ಹೇಳಿದ್ಯಲ್ಲ, ಸರಿಯಪ್ಪ. ನೀನ್ ಯಾರಿಗಪ್ಪ ಹುಟ್ಟಿದ್ಯಾ ಯತ್ನಾಳ್? ನೀನ್ ಯಾರಿಗಯ್ಯ ಹುಟ್ಟಿದ್ಯಾ? ನಿಮ್ಮ ಅಪ್ಪನ್ ಹುಟ್ಟಿಲ್ವಾ? ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅನ್ನುವ ಉದ್ದಟತನವನ್ನ ತೋರಿಸುವವರ ಮಧ್ಯೆ ಹೋಗಿ ನಿಂದೆ ಆದಂತ ಕುಚೇಷ್ಟೆಯನ್ನ ಮೆರಿತೀಯಲ್ಲ, ನಿನಗೇನಾದ್ರೂ ನೈತಿಕತೆ ಇದೆಯಾ? ಅಲ್ಲಿ ಮುಸಲ್ಮಾನರಿಗೆ ಬೈತೀಯ, ಮುಸಲ್ಮಾನ್ ಲೀಡರ್ ಜೊತೆಲಿ ಒಳಗಡೆ ಬಾಯ್ ಮಾಡ್ಕೊಂತೀಯ. ಗಂಡು ಮಕ್ಕಳು ಉತ್ತರ ಕೊಡ್ತೀವಿ, ನಾರಾಯಣಗೌಡ್ರ ಪಡೆ ನಿನಗೆ ಉತ್ತರ ಕೊಡುತ್ತೆ. ಬಾ ನೀನು ಬೆಂಗಳೂರು ವಿಧಾನಸೌಧಕ್ಕೆ. ಹೋಗ್ಲಿ ಅವನು, ಹೋಗಿ ಮರಾಠಿಗರ ಮತ ಹಾಕ್ಸ್ಕೊಂಡು, MS ಅವರ ಮತ ಹಾಕ್ಸ್ಕೊಂಡು ಗೆದ್ದು ಬರ್ಲಿ ಅವನು. ಕನ್ನಡದ ಭೂಪಟಕ್ಕೆ, ಕನ್ನಡ ಹೋರಾಟಗಾರರಿಗೆ ನೀನು ಅಪ್ಪುಟ್ಟಿದ ಮಕ್ಕಳ ಅಂತ ಕೇಳುವ ಮಟ್ಟಕ್ಕೆ ನೀನು ಬೆಳೆದ ಮೇಲೆ, ಕನ್ನಡ ಹೋರಾಟಗಾರನ ಸ್ವಾಭಿಮಾನವನ್ನ ಕೆಣಕದ ಮೇಲೆ, ಯತ್ನಾಳ್ ವಿರುದ್ಧ ನಮ್ಮ ಹೋರಾಟ ಬೆಂಗಳೂರಿನ ರಾಜಧಾನಿಯಲ್ಲಿ ಅವನ ಮಕ್ಕಕ್ಕೆ ಮಂಗಳಾರತಿ ಎತ್ತೋದಿದೆ. ಅದನ್ನ ಇಡೀ 7.5 ಕೋಟಿ ಜನರು ನೋಡ್ತಾರೆ ಎನ್ನುವ ನೇರ ಸವಾಲನ್ನ ಆ ಪಾಪಿ ಯತ್ನಾಳಿಗೆ ಹೇಳುವುದರ ಮುಖಾಂತರ ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋಂತರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗೆಯುವಂತದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಮೊನ್ನೆ ಒಂದು MES ನ ಮರಾಠಿ ಸಮಾವೇಶಕ್ಕೆ ಹೋಗಿ ಅವನು ಅಲ್ಲಿ ಮಾತಾಡಿದ ಮಾತಿನ ಬರದಲ್ಲಿ ಕನ್ನಡಿಗರನ್ನ ತೇಜೋಧನೆ ಮಾಡುವಂಥದ್ದು, ಕನ್ನಡ ಹೋರಾಟಗಾರರನ್ನ ತೇಜೋಧನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ. ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೇಳೋದೇನಪ್ಪ ಅಂದ್ರೆ, ನಿನ್ನ ವ್ಯಕ್ತಿತ್ವಕ್ಕೂ ನಿನ್ನ ಹೆಸರಿಗೂ ಸಂಬಂಧನೇ ಇಲ್ಲ. ಬಸವಣ್ಣನ ಹೆಸರನ್ನ ಇಟ್ಕೊಂಡಿರುವಂತ ನೀನು ಬರೀ ಮನೆಹಾಳ ಮಾತುಗಳನ್ನಾಡ್ಕೊಂಡೆ ರಾಜಕಾರಣ ಮಾಡೋದನ್ನ ಕಲ್ತಿದೆಯೋ ಹೊರತು ಆ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಮರ್ತು ಕೂತಿರುವಂತ ಪಾಪಿ ಯತ್ನಾಳ್, ನಿನಗೆ ಇಷ್ಟು ದಿನ ನಿನ್ನ ಮಾತನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದಾಯ್ತು. ನೋಡಪ್ಪ ಯತ್ನಾಳ್, ನಿನ್ನ ವಯಸ್ಸನ್ನ ಇವತ್ತು ನಿನ್ನ ವಯಸ್ಸಿಗೆ ಬೆಲೆ ಕೊಡಬೇಕು ಅಂತ ನನಗೆಲ್ಲೂ ಕೂಡ ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ಮರಾಠಿಗರ ಹೋಟನ್ನ ಓಲೈಸ್ಲಿಕ್ಕೋಸ್ಕರವಾಗಿ ನಾನೇನೋ ಹಿಂದೂ ಒಂದು ಧರ್ಮದ ಮಹಾನ್ ನಾಯಕ ಅನ್ನುವ ಬಿಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಆಗಾಗ ಕನ್ನಡಿಗರನ್ನ, ಕನ್ನಡ ಹೋರಾಟಗಾರರನ್ನ ಪ್ರಚೋದನಕಾರಿ ಮಾತುಗಳನ್ನಾಡುವಂತ ಕೆಲಸವನ್ನ ಮಾಡ್ತಾ ಇದೀಯ. ನಿನಗೆ ಒಂದು ನೇರವಾದ ಮಾತು, ನಿನಗೆ ಮರಾಠಿಗರು ಹಿಂದೂ ತರ ಕಾಣುವಾಗ ಕನ್ನಡಿಗರು ನಿನಗೆಲ್ಲೂ ಹಿಂದೂ ತರ ಕಾಣಲ್ವಾ? ಇಲ್ಲ, ಕನ್ನಡಿಗರನ್ನ ಯಾವ ರೀತಿ ಬೇಕಾದ್ರೂ ನಾನು ಸೆಳಿಬಹುದು, ಅವ್ರಿಗೆ ಏನ್ ಬೇಕಾದ್ರೂ ಅನ್ಬಹುದು, ಅವ್ರು ಸಹಿಸ್ಕೊಂತಾರೆ. ನನ್ನನ್ನ ಪ್ರೀತಿಸುವಂತ ಒಂದಷ್ಟು ವರ್ಗ ಇದೆ, ಅವರಿಗೆ ಏನಾದ್ರು ನಾನು ಹಿಂದುತ್ವ ಅದು ಇದು ಅಂತೇಳಿ ಬಡಾಯಿ ಕೊಚ್ಕೊಂಡು ರಾಜಕಾರಣ ಬಂದಾಗ ಕನ್ನಡಿಗರ ವೋಟ್ ಬ್ಯಾಂಕ್ ನ ಈಸಿಯಾಗಿ ನಾನು ಎಳ್ಕೊಬಹುದು ಅನ್ನುವ ತಂತ್ರಗಾರಿಕೆನ ಇಲ್ಲಿ ಗಂಟನು ಮಾಡ್ಕೊಂಡ್ ಬಂದಿದೀಯ. ನೀನು ಅಲ್ಲಿ ಮರಾಠಿಗರನ್ನ ಏನು MS ಅವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರವಾಗಿ, ಓಲೈಸೋದಕ್ಕೋಸ್ಕರವಾಗಿ ನೀನು ಕನ್ನಡ ಹೋರಾಟಗಾರರನ್ನ ನೀವು ಆಗಾಗ MS ವಿರುದ್ಧ, ಶಿವಸೇನೆ ವಿರುದ್ಧ ಹೋರಾಟ ಮಾಡ್ತೀರಲ್ಲ, ನೀವೇನಾದ್ರೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹೋಗಿ ರೈಲ್ವೆ ಸ್ಟೇಷನ್ ಇರೋ ಉರ್ದು ಬೋರ್ಡ್ ನ ತಗ್ಸು ಅಂತ ಹೇಳಿದ್ಯಲ್ಲ, ಸರಿಯಪ್ಪ. ನೀನ್ ಯಾರಿಗಪ್ಪ ಹುಟ್ಟಿದ್ಯಾ ಯತ್ನಾಳ್? ನೀನ್ ಯಾರಿಗಯ್ಯ ಹುಟ್ಟಿದ್ಯಾ? ನಿಮ್ಮ ಅಪ್ಪನಿಗೆ ಹುಟ್ಟಿಲ್ವಾ? ನೀನೇನಾದ್ರೂ, ನಾವು ಅದೇ ಸವಾಲನ್ನ ನಿನಗೆ ಸಿಕ್ಕಿದೀವಿ. ನೀನು ನಿಮ್ಮ ಅಪ್ಪನಿಗೇನಾದ್ರೂ ಹುಟ್ಟಿದ್ರೆ, ನೀನೇನಾದ್ರೂ ನಿನಗೇನಾದ್ರೂ ಕನ್ನಡಿಗ, ನಂತರ ನೀನು ಒಬ್ಬ ಹಿಂದೂ ಅನ್ನುವ ಒಂದು ನಿನ್ನೇನೋ ಭಾವನೆಗಳು ನಿನ್ನಲ್ಲಿ ಅಡಗಿದ್ರೆ, ನಿನಗೊಂದು ಸವಾಲ್ ಹಾಕ್ತಿದೀವಿ. ನೀನೇ ಹೇಳಿದ ರೀತಿಯಲ್ಲಿ ನಿಮ್ಮಪ್ಪನಿಗೆ ಯತ್ನಾಳ್ ನೀನು ಹುಟ್ಟಿದ್ರೆ ನೀನು ಹೋಗಿ ಆ ಕೆಲಸ ಮಾಡ್ಬೋದಾಯ್ತಲ್ಲ. ಹಂಗಾರೆ ನಿಮ್ಮ ಅಪ್ಪನಿಗೆ ಹುಟ್ಟಿಲ್ವಾ? ಹೋಗಿ ನೀನೇ ಹೋಗಿ ಉರ್ದು ಬೋರ್ಡ್ ತಗ್ಸು. ನಾನು ಹಿಂದೂ ನಾಯಕ, ಹಿಂದೂ ಪ್ರಬಲ ನಾಯಕ ಅಂತ ಹೇಳ್ಕೊಳ್ಳುವಂತ ಯತ್ನಾಳ್ ಕೈಲಿ ಅಪ್ಪನಿಗೆ ಹುಟ್ಟಿದ ಕೆಲಸ ಮಾಡಕ್ ಆಗಲ್ವಾ ಸ್ವಾಮಿ? ಬರೀ ಇಂತ ಹಲ್ಕಟ್ಟು ಮಾತುಗಳನ್ನ ಆಡ್ಕೊಂಡು ಬದುಕೋದೇ ನಿನ್ನ ಜೀವನ ಆಯ್ತಾ? ನಿನಗೆ ಬಿಜೆಪಿಯಿಂದ ಹುಗಿದು ಆಚೆ ಹಟ್ಟಿದ್ದಾರೆ. ಇನ್ನೂ ನಿನಗೆ ಗೌರವ, ಮಾನ, ಮರ್ಯಾದೆ ಏನಿಲ್ಲ ಅಂದ್ರೆ ಏನ್ ಹೇಳೋದು? ಆ ಪಾಪಿಗಳು ಬೆಳಗಾವಿಯಲ್ಲಿ
ಅವಾಗ ರಾಯಣ್ಣನ ಪ್ರತಿಮೆನ ಭಂಗ ಮಾಡುವಂತ ಕೆಲಸ, ಕನ್ನಡದ ಬಾವುಟವನ್ನ ಸುಟ್ಟಾಕುವಂಥದ್ದು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವ ಉದ್ದಟತನವನ್ನ ತೋರಿಸುವವರ ಮಧ್ಯೆ ಹೋಗಿ ನಿಂದೆ ಆದಂತ ಕುಚೇಷ್ಟೆಯನ್ನ ಮೆರಿತೀಯಲ್ಲ, ನಿನಗೇನಾದ್ರೂ ನೈತಿಕತೆ ಇದೆಯಾ? ಯಾವ ಹಿಂದೂ ನಾಯಕ ನೀನು ಮುಟ್ಟಾಳ? ಒಂದು ವರ್ಗದ ಜನ ಶಿವಾಜಿಯನ್ನ ಹಿಂದೂ ನಾಯಕ ಅನ್ನೋದಾದ್ರೆ ಕನ್ನಡಿಗರು ನಾವ್ ಹೇಳಬೇಕಾಗಿರೋದಯ್ಯ. ಇಮ್ಮಡಿ ಪುಲಕೇಶಿಗಿನ್ನ ನಾಯಕರು ಯಾರು ಇಲ್ಲ ಭಾರತದಲ್ಲಿ. ಇಡೀ ಭಾರತದ ಮುಕ್ಕಾಲು ಭಾಗವನ್ನ ಗೆದ್ದಂತ ಇಮ್ಮಡಿ ಪುಲಕೇಶಿ ಮಹಾರಾಜಕ್ಕಿನ್ನ ದೊಡ್ಡ ನಾಯಕ ಯಾರಿದ್ದಾರೆ? ಯಾರೋ ಪ್ರಾಣ ಭಿಕ್ಷೆಯನ್ನ ಕನ್ನಡದ ಒಬ್ಬ ಹೆಣ್ಣು ರಾಣಿ ಹತ್ರ ಬಂದು ಪ್ರಾಣ ಭಿಕ್ಷೆ ಬೇಡದಂತ ಕುಲವನ್ನ ಹೊಗಳುಕೊಂಡು ಹಿಂದೂ ಸಾಮ್ರಾಟ್ ಅಂತ ಹೇಳ್ಕೊಂಡಂತ ನಿನ್ನಂತ ಅವಿವೇಕಿಗಳಿಗೆ, ಮುಟ್ಟಾಳ್ರಿಗೆ ಏನಂತ ಹೇಳ್ತಾರೆ? ಒಂದು ಕಡೆ ಹೋಗಿ ನೀನು ಕನ್ನಡಿಗರನ್ನ ಕನ್ನಡ ಹೋರಾಟಗಾರನ ಪ್ರಚೋದಿಸ್ತೀಯ ನಿನ್ನ ಮಾತುಗಳಿಂದ. ಮರಾಠಿ ಓಟ್ಗಳನ್ನ ಸೆಳೆಯಲಿಕ್ಕೋಸ್ಕರವಾಗಿ MES ಅವ್ರನ್ನ ಮತ್ತು ಶಿವಸೇನೆಯನ್ನ ಮನವೊಲಿಸಲಿಕ್ಕೋಸ್ಕರವಾಗಿ ಈ ರೀತಿಯ ತಂತ್ರಗಾರಿಕೆ ಒಂದ್ ಕಡೆ ಆದ್ರೆ, ಮತ್ತೊಂದು ನಿನ್ನ ಕೀಳು ರಾಜಕಾರಣ ಹೋಗಿ ಜಮೀರ್ ಅಹಮದ್ ಜೊತೆ ಕೂತ್ಕೊಂಡು ಪತ್ರಗಳಿಗೆ ಸೈನ್ ಮಾಡಿಸ್ಕೊಂತೀಯ, ಅಲ್ಲಿ ಅಡ್ಜಸ್ಟ್ಮೆಂಟ್ ಆಯ್ತೀಯ. ಯಾವ್ದಯ್ಯ ನಿನ್ನ ಹಿಂದೂ ತಂತ್ರಗಾರಿಕೆ? ಕನ್ನಡಿಗರ ವಿಚಾರ ಬಂದಾಗ ನಿನಗೆ ಹಿಂದೂ ತಂತ್ರಗಾರಿಕೆ ಇಲ್ಲ. ನೀನು ಹೋಗಿ ಜಮೀರ್ ಅಹಮದ್ ಕೈಲಿ ಸೈನ್ ಹಾಕ್ಸ್ಕೊಂಡು ನಿನ್ ಕೆಲಸಗಳು ಮಾಡ್ಕೊಳ್ಳುವಾಗ ನಿನಗೆ ಹಿಂದೂ ತಂತ್ರಗಾರಿಕೆ ಇಲ್ಲ. ಅಲ್ಲಿ ಮುಸಲ್ಮಾನರಿಗೆ ಬೈತೀಯ, ಮುಸಲ್ಮಾನ್ ಲೀಡರ್ ಜೊತೆಲಿ ಒಳಗಡೆ ಬಾಯ್ ಮಾಡ್ಕೊಂತೀಯ. ಯಾವ್ದಯ್ಯ ನಿನ್ನ ಹಿಂದುತನ? ಯಾವ್ದಯ್ಯ ನಿನ್ನ ಹಿಂದೂ ನಾಯಕತ್ವ? ಯಾವ್ದಯ್ಯ ನಿಂದ ಅಜೆಂಡಾ? ಬಸವಣ್ಣನ ಹೆಸರಿಟ್ಕೊಂಡಿದ್ಯಾ ನೀನು ಮುಟ್ಟಾಳ. ಬಸವಣ್ಣನ ತತ್ವ ಸಿದ್ಧಾಂತ ಅದರ ಕಿರುಬೆಳ್ಳಿನ ಎಡಗಾಲಿಗೂ ಸಮಾನ ಇಲ್ಲ ಮುಟ್ಟಾಳ ನೀನು. ನಿನಗೇನಾದ್ರೂ ಮಾನ ಮರ್ಯಾದೆ ಗೌರವ ಇದ್ರೆ ಕನ್ನಡಿಗರನ್ನ ಓಲೈಸೋದು, ಕನ್ನಡಿಗರನ್ನ ವಿರೋಧಿಸ್ಕೊಂಡು ಮರಾಠಿಗರನ್ನ ಓಲೈಸ್ಕೊಂಡು ಬದುಕ್ತಿದೆಯಲ್ಲ, ಈ ಕೀಳರ್ಮೆ ರಾಜಕಾರಣ ಬಿಡು ಯತ್ನಾಳ್. ಇಷ್ಟು ದಿನ ನೀನ್ ಎಲ್ಲಾ ರೀತಿ ಸಹಿಸ್ಕೊಂಡಿದ್ದಾಯ್ತು. ನೀನೀಗಲ್ಲಿ ಮಾತಾಡಿದೀಯಲ್ವೇನಯ್ಯ? ನಿನಗೆ ಕರವೇ ಗಂಡು ಮಕ್ಕಳು ಉತ್ತರ ಕೊಡ್ತೀವಿ, ನಾರಾಯಣಗೌಡ್ರ ಪಡೆ ನಿನಗೆ ಉತ್ತರ ಕೊಡುತ್ತೆ. ಬಾ ನೀನು ಬೆಂಗಳೂರು ವಿಧಾನಸೌಧಕ್ಕೆ. ಅವತ್ತು KGF ನ ಭಕ್ತವತ್ಸಲ ಶಾಸಕ ಅವತ್ತು ಕನ್ನಡಿಗರ ವಿರುದ್ಧ ಮಾತನಾಡಿ ನಾರಾಯಣಗೌಡರು KGF ಬರುವಾಗ ತಮಿಳು ಕಲ್ತ್ಕೊಂಡ್ ಬರಬೇಕು ಅಂದಾಗ ವಿಧಾನಸೌಧದ ಮುಂದೆ ಏನು ಮಂಗಳಾರತಿ ಮಾಡಿದ್ದು ಅಂತ ನಿನಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಕೇಳಿ ತಿಳ್ಕೊ ಅವತ್ತೇನಾಗಿತ್ತು ಅಂತ. ಅದಾದ ನಂತರ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಿ ಬೆಳಗಾವಿ ನಗರ ಪಾಲಿಕೆಯಲ್ಲಿ ಒಂದು ನಿರ್ಣಯ ಪಾಸ್ ಆಯ್ತು. ಆ ನಿರ್ಣಯ ಪಾಸ್ ಮಾಡಿದಂತ ಮೇಯರ್ಗೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ಏನಾಯ್ತು ಅನ್ನೋದು ನೆನಪಿದ್ಯಾ? ಇನ್ನ 3ನೇ ಬೇಟೆ ನೀನೇ. ಬಾ ಬೆಂಗಳೂರಿಗೆ, ನಿನ್ನನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಕರವೇ ಕಾದಿದೆ. ಬೆಳಗಾವಿಯಲ್ಲಿ ಕುಂತ್ಕೊಂಡು ಅಲ್ಲೇನೋ ಮರಾಠಿಗರ ಓಲೈಸ್ಕೊಂಡು ಮಾತಾಡ್ತೀಯಲ್ಲ, ಅದಲ್ಲ ನೀನು ಅಪ್ಪನಿಗೆ ಹುಟ್ಟಿದ ಕೆಲಸ. ಬಾ ಬೆಂಗಳೂರಿಗೆ, ಅಪ್ಪ ಹುಟ್ಟಿದ ಮಕ್ಳು ಕೆಲಸ ಏನು ಅಂತ ನಾವು ತೋರಿಸ್ತೀವಿ. ನಿನ್ನಂತ ಪಾಪಿಯ ಮುಖಕ್ಕೆ ಏನು ಮಂಗಳಾರತಿ ಎತ್ತಬೇಕು ಅಂತ ಕರವೆಯ ಕಲಿಗಳು ಕಾದು ಕುಂತಿದೀವಿ. ಈ ಬಾರಿ ನಿನ್ನ ಮುಖಕ್ಕೆ ಯಾವ ರೀತಿ ಮಂಗಳಾರತಿ ಎತ್ತಬೇಕು ಅನ್ನೋದು ಕರವೆಗೆ ಗೊತ್ತಿದೆ. ನಿನ್ನಂತ ನೀಚರು, ನಿನ್ನಂತ ಅಪ್ರಾಯೋಜಕರು, ನಿನ್ನಂತ ಕನ್ನಡ ವಿರೋಧಿಗಳು ಕನ್ನಡಿಗರಾಗಿ ಹುಟ್ಟಿ ಮೀರು ಸಾಧಕ ಮಲ್ಲಪ್ಪ ಶೆಟ್ಟಿಯ ಕೆಲಸ ಮಾಡುವಂತ ಪಾಪಿಗಳ ಕುಲಕ್ಕೆ ಯಾವ ರೀತಿ ಕೊಳ್ಳಿಡಬೇಕು ಅಂತ ನಮಗೆ ಗೊತ್ತಿದೆ ಸ್ವಾಮಿ. ಯತ್ನಾಳ್, ನಿನ್ನ ಗೋಸಂಬೆ ಆಟ, ನಾಟಕದ ಆಟ, ಹೋಗಿ ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಟೋಪಿ ಹಾಕೊಂಡು ಪಾಲ್ಗೊಂಡಿದ್ದ ಇತಿಹಾಸ ಮರ್ತೋಯ್ತೀನಪ್ಪ ನಿಂದು. ಮೊನ್ನೆ ಜಮೀರ್ ಜೊತೆ ಕೂತ್ಕೊಂಡು ಪತ್ರಗಳಿಗೆ ಸೈನ್ ಮಾಡಿಸ್ಕೊಂಡು ಏನಿಬ್ರು ಸಂತೋಷ, ಇಬ್ರು ಸಡಗರ, ಒಬ್ಬರೊಬ್ಬರ ಆಲಿಂಗನ. ನಾಚಿಕೆ ಆಗಬೇಕು ನಿನ್ನಂತ ಕೀಳು ಮಟ್ಟದ ರಾಜಕಾರಣಕ್ಕೆ ನಾಚಿಕೆ ಆಗಬೇಕು. ನಿನ್ನನ್ನ ಹಿಂದೂ ಅಂತ ಒಪ್ಕೊಂಡು ಇನ್ನೊಬ್ಬನ ಕನ್ನಡಿಗ ಅಂತ ಒಪ್ಕೊಂಡಿರುವಂತ ನಿನಗೆ ಮತ ಹಾಕ್ತಿರಲ್ಲ ಕನ್ನಡಿಗರು, ದಯಮಾಡಿ ಇನ್ನು ಮುಂದಾದ್ರೂ ನೀವು ಬದಲಾಗಬೇಕು ಸ್ವಾಮಿ. ಇಂಥ ಅಯೋಗ್ಯನ ಸೋಲಿಸಬೇಕು ಆ ಕ್ಷೇತ್ರದಲ್ಲಿ. ಇಂಥ ಮುಟ್ಟಾಡ್ರು ಗೆಲ್ಲಬಾರ್ದು. ಈ ರಾಜ್ಯದಲ್ಲಿ ರಾಜ್ಯ ಭಾಷೆಗೆ ಗೌರವ ಕೊಡಬೇಕು, ರಾಜ್ಯದ ಜನರಿಗೆ ಗೌರವ ಕೊಡಬೇಕು, ರಾಜ್ಯದ ಜನರ ಜೊತೆಯಲ್ಲಿ ಹೇಗೆ ಬದುಕಬೇಕು ಅಂತ ಒಕ್ಕೂಟ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ, ಅದರಲ್ಲೂ ಒಬ್ಬ ಶಾಸಕನಿಗೆ ಗೊತ್ತಿಲ್ಲ ಅಂದಾಗ ಅವನು ಯಾಕ್ರಿ ಆ ಸ್ಥಾನಮಾನದಲ್ಲಿ ಉಳಿಲಿಕ್ಕೆ ಯೋಗ್ಯನ ಅನ್ನುವ ಯೋಚನೆಯನ್ನ
ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಕ್ಷೇತ್ರದಲ್ಲಿ ಮತ ಹಾಕ್ತಿರಲ್ಲ ಕನ್ನಡಿಗರು, ಹೋಗ್ಲಿ ಅವನು ಹೋಗಿ ಮರಾಠಿಗರ ಮತ ಹಾಕ್ಸ್ಕೊಂಡು MS ಅವರ ಮತ ಹಾಕ್ಸ್ಕೊಂಡು ಗೆದ್ದು ಬರ್ಲಿ ಅವನು. ಯಾರು ಕೂಡ ಕನ್ನಡಿಗರು ನಿಮ್ಗೇನಾದ್ರೂ ಸ್ವಾಭಿಮಾನ ಇದ್ರೆ ಇಂಥ ಮುಟ್ಟಾಳನನ್ನ ಸೋಲಿಸುವಂತ ಕೆಲಸ ಮಾಡ್ಬೇಕು. ಆ ಯತ್ನಾಳನ್ನ ಮಕ್ಕಕ್ಕೆ ಮಂಗಳಾರತಿ ಎತ್ತಲಿಕ್ಕೋಸ್ಕರವಾಗಿ ಕರವೇ ನಾರಾಯಣಗೌಡರ ಪಡೆ ಬೆಂಗಳೂರಿನಲ್ಲಿ ಕಾದು ಕುಂತಿದೆ. ಬಾ ಯತ್ನಾಳ್, ನಿನಗೆ ನಾನು ಸವಾಲು ಎಸೆತಿದ್ದೀನಿ. ಬೆಂಗಳೂರಿನ ವಿಧಾನಸೌಧಕ್ಕೆ ನೀನು ಬರುವುದನ್ನ ಸ್ವಾಗತ ಮಾಡಲಿಕ್ಕೆ, ನಿನ್ನ ಮಖಕ್ಕೆ ಮಸಿ ಎತ್ತಲಿಕ್ಕೆ ಕರವೇ ಕಾದು ಕುಂತಿದೆ. ನಿನಗೆ ಉತ್ತರವನ್ನ ರಾಜಧಾನಿ ಬೆಂಗಳೂರಿನಲ್ಲಿ ನಾವು ಕೊಡ್ತೀವಿ. ಇದರಿಂದ ನೋಡು, ಒಬ್ಬ ಪಾಪಿಯ ಮಖಕ್ಕೆ ಮಂಗಳಾರತಿ ಎತ್ತಿ ನಾನು ಜೈಲು ವಾಸವನ್ನು ಅನುಭವಿಸಲಿಕ್ಕೆ ನಾನು ತಯಾರಿದ್ದೀನಿ, ಕೇಸ್ ಹಾಸ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ. ಕನ್ನಡದ ಭೂಪಟಕ್ಕೆ, ಕನ್ನಡ ಹೋರಾಟಗಾರರಿಗೆ ನೀನು ಅಪ್ಪುಟ್ಟಿದ ಮಕ್ಕಳ ಅಂತ ಕೇಳುವ ಮಟ್ಟಕ್ಕೆ ನೀನು ಬೆಳೆದ ಮೇಲೆ, ಕನ್ನಡ ಹೋರಾಟಗಾರನ ಸ್ವಾಭಿಮಾನವನ್ನ ಕೆಣಕದ ಮೇಲೆ, ಯಾವ ಕನ್ನಡ ಹೋರಾಟಗಾರನಿಗೆ ಆಟ ಛಲ ಸ್ವಾಭಿಮಾನದಿಂದ ಇವತ್ತು ನಿನ್ನ ವಿರೋಧ ಮಾಡಕ್ ಆಗ್ತಿದೆಯೋ ಗೊತ್ತಿಲ್ಲ. ಆದ್ರೆ ನಾರಾಯಣಗೌಡರ ಪಡೆ ಇದೆಯಲ್ಲ ಕರವೇ, ಇಂಥದನ್ನೆಲ್ಲ ಸಹಿಸ್ಕೊಳಲ್ಲ ಸ್ವಾಮಿ, ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನಿನ್ನಂತ ಅಯೋಗ್ಯರಿಗೆ, ನಿನ್ನಂತ ಮೂರ್ಖರಿಗೆ, ನಿನ್ನಂತ ನಾಡ ವಿರೋಧಿಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ನಾರಾಯಣಗೌಡರ ಗರಡಿಲಿ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಬಾ, ಕೇಸಿಗೆಲ್ಲ ಎದುರೋ ಮಕ್ಕಳಲ್ಲ, ಜೈಲಿಗೆಲ್ಲ ಎದುರೋ ಮಕ್ಕಳಲ್ಲ. ನಿನ್ನಂತ ಪಾಪಿ ಕುಲಕ್ಕೆ ಯಾವ ರೀತಿ ಚೀಮಾರಿ ಹಾಕ್ಬೇಕು ಅನ್ನೋದನ್ನ ನಾರಾಯಣಗೌಡರು ನಮಗೆ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಸ್ವಾಮಿ ಬನ್ರಿ ಬೆಂಗಳೂರಿಗೆ, ಕಾದ್ಕೊಂಡ್ ಕೂತಿದೀವ್ರಿ ನಿಮ್ಮನ್ನ. ಈ ಸಲ ನೀವು ನಮ್ಮಿಂದ ಬಚಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬರೋದನ್ನ ನಾವು ಕೆಂಪೇಗೌಡರ ನಗರ, ವಿಶ್ವದ ಮಹಾನಗರ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನ ಬರುವಿಕೆನ ನೋಡ್ತಾ ಇದೀವಿ. ಸ್ವಾಮಿ ಯತ್ನಾಳ್, ಬಾರಪ್ಪ ವಿಧಾನಸೌಧಕ್ಕೆ, ಉತ್ತರ ಕೊಡ್ತೀವಿ ನಿನಗೆ. ಅಪ್ಪುಟ್ಟಿದ ಮಕ್ಕಳು ಯಾರು ಅಂತ ನಮ್ಮನ್ನು ಕೇಳಿದೀಯಲ್ಲ, ಉತ್ತರ ಕೊಡ್ತೀವಿ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಮುಕ್ಕಾಲು ಭಾರತವನ್ನ ಗೆದ್ದಂತ ಪುಲಕೇಶಿ, ಇಮ್ಮಡಿ ಪುಲಕೇಶಿ ಪುತ್ಥಳಿಯನ್ನ, ಬೆಳಗಾವಿ ಮಣ್ಣು ನೀನೇ ಗೆಲ್ಲುವಂತ ಕ್ಷೇತ್ರದಲ್ಲಿ ಪುಲಕೇಶಿಯ ಪುತ್ಥಳಿಯನ್ನ ಅನಾವರಣ ಮಾಡು. ಅವಾಗ ನೀನು ಸ್ವಾಭಿಮಾನಿ ಕನ್ನಡಿಗ, ನೀನು ಕಟ್ಟ ಹಿಂದೂ ಅಂತ ಹೇಳಿ ನಾನು ಕೂಡ ಹೇಳ್ತೀನಿ. ಅಂತ ಒಳ್ಳೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದ ಪರಮ ಪಾಪಿ ನೀನು, ಅಯೋಗ್ಯ ನೀನು. ನಿನ್ನಿಂದ ಕನ್ನಡಿಗರು ಏನಯ್ಯ ಕಲಿಬೇಕು, ಹೋರಾಟಗಾರರು ಏನಯ್ಯ ಕಲಿಬೇಕು ನಿನ್ನಿಂದ? ನೀನ್ ಕಲಿಯ ಮೊದ್ಲು. ನೀನು ಹೋಗಿದ ಕಡೆ ಎಲ್ಲರ ಚೀಟಿ ಹೂವು ಅನ್ಸ್ಕೊಂಡ್ಬರುವಂತ ಪಾಪಿ ನೀನು. ನಿನ್ನ ಪಕ್ಷದಿಂದಲೇ ನಿನ್ನ ಅಯೋಗ್ಯತನವನ್ನು ನೋಡಿ ಉಗಿದು ಆಚೆ ಇಟ್ಟಿದ್ದಾರೆ. ಏನು ಇಷ್ಟ ಪ್ರಾಮಾಣಿಕ ಅಂತ ಅನ್ಕೊಂಡ್ರೆ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತಾಡ್ತೀಯ? ನೀನ್ ಅಪ್ಪನಿಗೆ ಹುಟ್ಟಿದ ಮಗ ಅಲ್ವಾ? ನಿನಗೆ ಅಪ್ಪನಿಗೆ ಹುಟ್ಟಿದ ಮಗ ಅನ್ನೋ ಸ್ವಾಭಿಮಾನ ನಿನಗೇನಾದ್ರು ಇದ್ರೆ ಆ ಕೆಲಸ ನೀನ್ ಮಾಡಕ್ಕಲ್ವಾ? ಹಿಂದೂ ನಾಯಕ ಅಂತ ಮಾತ್ರ ಅನ್ಸ್ಕೊಬೇಕು, ಆದ್ರೆ ಉರ್ದು ಬಣ್ಣ ಹಾಕಿ ತಾಕ್ಬೇಕಾ? ಹೋಗಿ ನೀನ್ ಕೀಳೋ ಬಡ್ಡಿ ಐದ, ನೀನ್ ಹೋಗಿ ಮಾಡುವ ಕೆಲಸನ. ಅವಾಗ ನೀನು ಹಿಂದೂ ನಾಯಕ ಅಂತ ಅನ್ಸ್ಕೊಳಕ್ಕೆ ನೀನು ಯೋಗ್ಯ ಅಂತ ನಾನು ಅನ್ಕೊಂತೀನಿ. ಇಲ್ಲ ಅಂದ್ರೆ ನೀನು ಹೇಳ್ತೀನಲ್ಲ, ಬೆಂಗಳೂರಿಗೆ ಬಾ, ನಿನಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ನಾವು ಕೊಡ್ತೀವಿ. ನೀನು ಬೆಂಗಳೂರಿಗೆ ಬರೋದನ್ನ ಕಾದು ಕುಂತಿದೀವಿ, ನಿನಗೆ ಉತ್ತರ ಕೊಡ್ತೀವಿ. ಅಪ್ಪುಟ್ಟಿದ ಮಗ ನೀನಾಗಿದ್ರೆ ಬಂದು ನಮಗೆ ಸವಾಲನ್ನ ಸ್ವೀಕರಿಸು ಅಂತ ಹೇಳ್ತಾ, ಯಾವ ಕನ್ನಡ ಚಳುವಳಿಗಾರರು ಈ ವಿಚಾರದಲ್ಲಿ ನೀವು ಧ್ವನಿಯನ್ನ ಎತ್ತಿಲ್ಲ, ದಯಮಾಡಿ ಎಲ್ಲರೂ ಧ್ವನಿ ಎತ್ತುವಂತದ್ದಾಗ್ಬೇಕು. ಇಲ್ಲಾಂದ್ರೆ ಇಂಥ ಕುನ್ನಿಗಳು, ಕುಡಿಗಳು ಅವಾಗವಾಗ ಉಟ್ಕೊಂತ ಇರ್ತವೆ. ಇಂಥ ಪಾಪಿಗಳನ್ನ ಅಲ್ಲಲ್ಲೇ ಮಟ್ಟ ಹಾಕಿದ್ರೆ ಮಾತ್ರ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಒಂದು ಕಾಯ್ದೆನ ರೂಪಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಇಂಥ ಪಾಪಿಗಳನ್ನ ಇಂಥ ಮಾಡಬಾರ್ದು ಮಾಡಿ ನಾನು ಸರಿ ಅಂತ ಸಮಾಜದಲ್ಲಿ ತೋರಿಸ್ಕೊಂಡವರಿಗೆ ಮಾತಾಡ್ಲಿಕ್ಕಿದ್ದಂಥ ಒಂದು ಹಕ್ಕನ್ನು ಕೂಡ, ಪ್ರಬಲವಾದ ಒಂದು ಹಕ್ಕು ಮಾತು, ಅಂತ ಹಕ್ಕನ್ನು ಕೂಡ ಇವತ್ತು ಸರ್ಕಾರಗಳು ಕಿತ್ಕೊಳ್ಳಿಕ್ಕೆ ಕೊಟ್ಟಿದೆ. ಅಂತ ಸರ್ಕಾರಗಳಿಗೂ ಹೇಳ್ತಿದ್ದೀವಿ, ಮಾಡಬಾರ್ದು ಪಾಪದ ಕೆಲಸ ಮಾಡುವಂತ ನೀವು ರಾಜಕಾರಣಿಗಳು, ನಾಳೆ ನಿಮ್ಮನ್ನ ಪ್ರಶ್ನೆ ಮಾಡುವಂತ ಜನರ ಬಾಯಿಯನ್ನೇ ಮುಚ್ಚಿಸಿ ಒಂದು ಕಾಯ್ದೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ಇನ್ನು ನಿಮ್ಮನ್ನು ತಡಿಲಿಕ್ಕೆ ಯಾರಿದ್ದಾರೆ ಸ್ವಾಮಿ? ಇನ್ನು ಮಾಡಿದ್ದೆಲ್ಲ ಪಾಪದ ಕೃತ್ಯ ಮಾತಾಡೋರು ಯಾರಿದ್ದಾರೆ? ಮಾತಾಡೋರ್ ಬಾಯಿಗೆಲ್ಲ ಬೀಗ ಹಾಕ್ಲಿಕ್ಕೆ ಕೊಟ್ಟಿದ್ದೀರಲ್ಲ,
ಇಂಥ ಕಾಯ್ದೆಗಳು ಬರಬೇಕಾ, ಜಾರಿಗೆ ಬರಬೇಕಾ? ಇಂಥ ಕಾಯ್ದೆಗಳನ್ನ ಜಾರಿ ತರುವುದರ ಹಿಂದಿನ ಹುನ್ನಾರಗಳು ಯಾರು? ಆ ಹುನ್ನಾರಿಗಳು ಯಾರು? ಯಾರ್ಯಾರ ಹುನ್ನಾರದಿಂದ ಇದೆಲ್ಲ ಕಾಯ್ದೆಗಳು ಆಗ್ತಿದ್ದಾವೆ ಅಂಥದನ್ನೆಲ್ಲ ಇವತ್ತು ಜನ ಆಲೋಚಿಸಿ ಬೀದಿಗಿಳಿಯುವಂಥ ಕಾಲ ಬಂದಿದೆ. ಹಾಗಾಗಿ ಅದು ಒಂದು ಕಡೆ ಆದರೆ, ಮೊದಲು ಈ ನಾಡ ವಿರೋಧಿ, ಕನ್ನಡ ವಿರೋಧಿ, ಹಿಂದೂ ಅಂತ ಹೇಳಿಕೊಂಡು ನಕಲಿತನ ಮೆರೆಯುವಂತ ಯತ್ನಾಳ್ ವಿರುದ್ಧ ನಮ್ಮ ಹೋರಾಟ ಬೆಂಗಳೂರಿನ ರಾಜಧಾನಿಯಲ್ಲಿ ಅವನ ಮಖಕ್ಕೆ ಮಂಗಳಾರತಿ ಎತ್ತೋದಿದೆ. ಅದನ್ನ ಇಡೀ 7.5 ಕೋಟಿ ಜನರು ನೋಡ್ತಾರೆ ಎನ್ನುವ ನೇರ ಸವಾಲನ್ನ ಆ ಪಾಪಿ ಯತ್ನಾಳಿಗೆ ಹೇಳುವುದರ ಮುಖಾಂತರ ಜೈ ಇಮ್ಮಡಿ ಪುಲ್ಕೇಶಿ, ಜೈ ಕರ್ನಾಟಕ, ಜೈ ಕನ್ನಡಿ.